ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಉಸ್ತುವಾರಿ ಸರ್ಕಾರ ರಚನೆಯಾಗಿದೆ, ಖಾತೆಗಳ ಹಂಚಿಕೆ ಆಗಿದೆ. ಪ್ರಧಾನಿಯಾಗಿ ಬಾಂಗ್ಲಾದೇಶದ ಏಕೈಕ ನೊಬೆಲ್ ಪುರಸ್ಕೃತ 84 ವರ್ಷ ವಯಸ್ಸಿನ ಮೊಹಮ್ಮದ್ ಯೂನುಸ್ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಹಾಗೆ ಗಲಭೆಗಳನ್ನು ನಿಲ್ಲಿಸಿ ಅಂತ ಆತ ಕರೆ ಕೊಟ್ಟು ಆಗಿದೆ. ಈ ಮಧ್ಯೆ ಬಾಂಗ್ಲಾದೇಶದ ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಪ್ರತಿಭಟನಾಕಾರರು ಅಲ್ಲಿನ ಸುಪ್ರೀಂ ಕೋರ್ಟ್ಗೆ ಮುತ್ತಿಗೆ ಹಾಕಿ ಬಲವಂತವಾಗಿ ಚೀಫ್ ಜಸ್ಟಿಸ್ ರಾಜೀನಾಮೆ ಕೊಡೋ ಹಾಗೆ ಮಾಡಿದ್ದಾರೆ. ಆತ ಈ ಹಿಂದಿನ ಪ್ರಧಾನಿ ಹಸೀನಾ ಬೆಂಬಲಿಗನಾಗಿದ್ದ. ಆತನನ್ನ ಬಳಸಿಕೊಂಡು ಮಧ್ಯಂತರ ಸರ್ಕಾರ ರಚನೆಯನ್ನ ಅಸಂವಿಧಾನಿಕ ಅಂತ ಘೋಷಿಸುವ ಸಾಧ್ಯತೆ ಇತ್ತು. ಹೀಗಾಗಿ ಆತನ ರಾಜೀನಾಮೆಯನ್ನ ಪಡ್ಕೊಂಡಿದ್ದೀವಿ ಅಂತ ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ಮತ್ತೊಂದು ಕಡೆ ಬಾಂಗ್ಲಾದೇಶದ ಹಿಂದೂಗಳು ಕೂಡ ಢಾಕಾದಲ್ಲಿ ಪ್ರತಿಭಟನೆಗಿಳಿದಿದ್ದಾರೆ. ನಾವು ಯಾರು? ನಾವು ಕೂಡ ಬಾಂಗ್ಲಾದೇಶೀಯರೇ, ನಮಗೆ ರಕ್ಷಣೆ ಕೊಡಿ ಅಂತ ಅವರು ಕೇಳ್ತಾ ಇದ್ರೆ, ಮೊಟ್ಟ ಮೊದಲ ಬಾರಿಗೆ ವಿಶ್ವಸಂಸ್ಥೆ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಆಗ್ತಾ ಇರೋ ದೌರ್ಜನ್ಯಗಳ ವಿರುದ್ಧ ಮಾತಾಡೋ ಪ್ರಯತ್ನವನ್ನು ಮಾಡಿದೆ. ಹಾಗಾದ್ರೆ ಬಾಂಗ್ಲಾದೇಶದಲ್ಲಿ ಸದ್ಯದ ಪರಿಸ್ಥಿತಿ ಏನು? ಹಿಂದೂಗಳ ಬಗ್ಗೆ ಕೂಡ ಅಂತಾರಾಷ್ಟ್ರೀಯ ದನಿ ಶುರುವಾಗೋದಕ್ಕೆ ಕಾರಣ ಏನು? ಬನ್ನಿ ನೋಡೋಣ. ಗೆಳೆಯರೆ, ಅದೇನು ದೌರ್ಭಾಗ್ಯನೋ ಗೊತ್ತಿಲ್ಲ, ಜಗತ್ತಿನ ಯಾವ ಭಾಗದಲ್ಲಿ ಹಿಂದೂಗಳು ಸಂಕಷ್ಟಕ್ಕೆ ಸಿಲುಕಿಕೊಂಡ್ರೂ ಕೂಡ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ, ಮಾನವ ಹಕ್ಕುಗಳು ಬಿಡಿ, ಭಾರತದಲ್ಲಿನ ಬುದ್ಧಿಜೀವಿಗಳು, ನಮ್ಮ ಸರ್ಕಾರಗಳಲ್ಲಿನ ಜನ ಕೂಡ ಹಿಂದೂಗಳ ಬಗ್ಗೆ ಮಾತಾಡೋ ಧೈರ್ಯ ಮತ್ತು ಮನಸ್ಸು ಎರಡನ್ನೂ ಮಾಡ್ತಾ ಇರಲಿಲ್ಲ. ಹಿಂದೂ ಅನ್ನೋದು ಯಾರಿಗೂ ಬೇಡದ, ಕಡೆಗೆ ಜೊತೆಯಲ್ಲಿನ ಹಿಂದೂಗಳಿಗೆ ಕೂಡ ಬೇಡವಾಗಿದ್ದ ಪದ ಅನ್ನೋ ಪರಿಸ್ಥಿತಿಯನ್ನ ನಾವು ಇಷ್ಟು ದಿನ ಕಾಣ್ತಾ ಇದ್ವಿ. ಆದರೆ ಈ ಬಾರಿ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ನಡೆದ ದೌರ್ಜನ್ಯಗಳ ವಿರುದ್ಧ ವಿಶ್ವಸಂಸ್ಥೆ ಮಾತಾಡಿದೆ. ಯಾವುದೇ ಜನಾಂಗೀಯ ಹಲ್ಲೆಗಳನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಅವರ ವಕ್ತಾರರು ಹೇಳಿದ್ದಾರೆ. ಹಾಗೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಹಿಂದೂಗಳ ಮೇಲಿನ ಹಲ್ಲೆಗಳ ವಿಷಯದಲ್ಲಿ ಅಮೆರಿಕ ಮಧ್ಯಪ್ರವೇಶ ಮಾಡಬೇಕು ಅಂತ ಅಲ್ಲಿನ ಸಂಸದ ರಾಜಾ ಕೃಷ್ಣಮೂರ್ತಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ಗೆ ಒತ್ತಾಯವನ್ನು ಮಾಡಿದ್ದಾರೆ. ಈ ನಡುವೆ ಭಾರತ ಕೂಡ ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಕೊಡಿ ಅಂತ ಬಾಂಗ್ಲಾದೇಶದ ಹೊಸ ಪ್ರಧಾನಿಗೆ ತಿಳಿಸಿದೆ. ಬಾಂಗ್ಲಾದ ಗಡಿ ರಕ್ಷಣೆ ಹಾಗೂ ಹಿಂದೂಗಳ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಭಾರತ ಸರ್ಕಾರ BSF ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ಇಲ್ಲಿ ಹೀಗೆ ಹಿಂದೂಗಳ ರಕ್ಷಣೆಯ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಒತ್ತಡ, ವಿಶ್ವಸಂಸ್ಥೆಯ ಮಾತು ಇದೆಲ್ಲ ಕೇಳಿ ಬರೋದರ ಹಿಂದೆ ಇಸ್ರೇಲಿನ ಕೊಡುಗೆ ದೊಡ್ಡದಿದೆ ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಆ ವಿಷಯದಲ್ಲಿ ಇಸ್ರೇಲಿಗೊಂದು ಥ್ಯಾಂಕ್ಸ್ ಕೂಡ ಸಲ್ಲಬೇಕು. ಗೆಳೆಯರೆ, ಮೊನ್ನೆ ನೋಡ್ತಾ ಇದ್ದೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಲ್ಲೆಗಳಾಗಿವೆ ಅನ್ನೋದೇ ಸುಳ್ಳು ಅಂತ ಭಾರತದಲ್ಲಿನ ಒಂದಷ್ಟು ಕಿಡಿಗೇಡಿಗಳು ಹೇಳೋದಕ್ಕೆ ಶುರು ಮಾಡಿದರು. ಹಾಗೆ ಹಲ್ಲೆಗಳಾಗದೇ ಇದ್ದಿದ್ರೆ, ಅಲ್ಲಿನ ದೇವಾಲಯಗಳನ್ನು ಸುಡದೇ ಇದ್ದಿದ್ರೆ, ಅವರ ಮನೆಗಳು, ವ್ಯಾಪಾರ ಕೇಂದ್ರಗಳಿಗೆ ಬೆಂಕಿ ಬೀಳದೇ ಇದ್ದಿದ್ರೆ, ಪಾಪ ಅವರು ಢಾಕಾದಲ್ಲಿ ಬೀದಿಲಿ ನಿಂತು ನಮಗೆ ರಕ್ಷಣೆ ಕೊಡಿ ಅಂತ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ರು? ಅಫ್ಕೋರ್ಸ್, ಗಾಜಾ ಪಟ್ಟಿಯಲ್ಲಿ ನಡೆದ ದಾಳಿಗಳಿಗೆ ಸಿಕ್ಕಷ್ಟು ಪ್ರಚಾರ ಬಾಂಗ್ಲಾ ಹಿಂದೂಗಳ ಮೇಲೆ ನಡೆದ ದಾಳಿಗಳಿಗೆ ಸಿಗಲಿಲ್ಲ. ಅಲ್ಲಿ ರೀಎನಾಕ್ಟ್ಮೆಂಟ್ ಮಾಡಿ, ಆರ್ಟಿಸ್ಟ್ಗಳನ್ನು ಬಳಸ್ಕೊಂಡು ಅವರಿಗೆ ಮೇಕಪ್ ಮಾಡಿ ವಿಡಿಯೋಗಳನ್ನು ಶೂಟ್ ಮಾಡೋದಕ್ಕೆ, ಸುಳ್ಳು ಶವಯಾತ್ರೆಗಳನ್ನು ಮಾಡಿಸಿ ಅದನ್ನ ಶೂಟ್ ಮಾಡಿ ಇಡೀ ಜಗತ್ತಿಗೆ ಕಳುಹಿಸೋದಕ್ಕೆ ಯಾವ ಅಲ್ ಜಜೀರಾನೂ ಇರಲಿಲ್ಲ, ಯಾವ ಸೋಷಿಯಲ್ ಮೀಡಿಯಾ ಪ್ರೊಪಗಂಡಾ ಮಾಡೋ ಜನ ಕೂಡ ಅಲ್ಲಿರಲಿಲ್ಲ. ಹಿಂದೂಗಳ ಪರ ಕೆಲಸ ಮಾಡೋದಕ್ಕೆ, ಹಿಂದೂಗಳಿಗಾಗಿ ದನಿ ಎತ್ತೋದಕ್ಕೆ ಬಾಂಗ್ಲಾದಲ್ಲಾಗ್ಲಿ, ಅಮೆರಿಕಾದಲ್ಲಾಗ್ಲಿ, ಜಗತ್ತಿನ ಬೇರೆಲ್ಲೇ ಆಗ್ಲಿ ಯಾವ TV ಚಾನಲ್ಗಳು ಇಲ್ಲ. ಅದಕ್ಕಾಗಿ ಯಾವುದೇ ಫಾರಿನ್ ಫಂಡು ಬರುವುದಿಲ್ಲ. ಹಿಂದೂಗಳಿಗೆ ಕಷ್ಟ ಬಂದ್ರೆ ಅವರು ಅದನ್ನು ಬಾಯಿ ಮುಚ್ಕೊಂಡು ಅನುಭವಿಸಬೇಕು ಅಷ್ಟೇ. ಆದರೆ ಈ ಬಾರಿ ಸ್ವಲ್ಪ ಪರಿಸ್ಥಿತಿ ಸುಧಾರಿಸಿದ ಹಾಗೆ ಕಾಣ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ವಿಶ್ವಸಂಸ್ಥೆ ಹಿಂದೂಗಳ ಬಗ್ಗೆ ತುಟಿ ಬಿಚ್ಚಿದೆ. ಅಮೆರಿಕಾದಲ್ಲಿನ ಭಾರತೀಯ ಮೂಲದ ಸಂಸದರು ಅಲ್ಲಿನ ಸರ್ಕಾರ ಈ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿದ್ದಾರೆ. ಭಾರತದ ಪ್ರಧಾನಿ ಕೂಡ ಹಿಂದೂಗಳಿಗೆ ರಕ್ಷಣೆ ಕೊಡುವುದು ನಿಮ್ಮ ಆದ್ಯತೆ ಆಗಬೇಕು ಅನ್ನೋದನ್ನ ಬಾಂಗ್ಲಾದ ಹೊಸ ಪ್ರಧಾನಿಗೆ ನೆನಪು ಮಾಡಿಕೊಟ್ಟಿದ್ದಾರೆ. ಇದೆಲ್ಲದಕ್ಕಿಂತ ಮೊದಲು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ ಅನ್ನೋ ಬಗ್ಗೆ ಮಾತನಾಡಿದ ಮೊಟ್ಟ ಮೊದಲ ದೇಶ ಇಸ್ರೇಲ್. ಭಾರತದಲ್ಲಿನ ಇಸ್ರೇಲಿ ರಾಯಭಾರಿ ನೌರ್ ಗಿಲನ್ ಆಗಸ್ಟ್ 6ನೇ ತಾರೀಕು ಈ ಬಗ್ಗೆ ಟ್ವೀಟ್ ಮಾಡಿದ್ರು. ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು, ಅದರಲ್ಲೂ ಹಿಂದೂಗಳ ಮೇಲಿನ ದಾಳಿಯ ಸುದ್ದಿಗಳು ತುಂಬಾ ಆತಂಕಕ್ಕೀಡು ಮಾಡ್ತಾ ಇವೆ ಅನ್ನೋ ಅರ್ಥದಲ್ಲಿ ಆತ ಟ್ವೀಟ್ ಅಲ್ಲಿ ಬರ್ಕೊಂಡ್ರು. ಇದು ಬಾಂಗ್ಲಾದ ಹಿಂದೂಗಳ ಬಗ್ಗೆ ಮೊದಲ ಬಾರಿ ಕೇಳಿಬಂದ ಅಂತಾರಾಷ್ಟ್ರೀಯ ದನಿ. ಆನಂತರ ಭಾರತ ಸೇರಿದಂತೆ ಸಾಕಷ್ಟು ಕಡೆಗಳಿಂದ ಬಾಂಗ್ಲಾ ಹಿಂದೂಗಳ ರಕ್ಷಣೆಯ ದನಿ ಏಳಿತು. ಗೆಳೆಯರೆ, ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದಾಳಿ ಆದರೆ
ಭಾರತದಲ್ಲಿನ ಹಿಂದೂಗಳು ಮಾತ್ರ ಅಲ್ಲ, ಇಲ್ಲಿನ ಪ್ರತಿಯೊಬ್ಬರೂ ಆತಂಕಕ್ಕೀಡಾಗಬೇಕಾಗತ್ತೆ. ಯಾಕೆಂದ್ರೆ ಅಲ್ಲಿ ಬದುಕೋದಿಕ್ಕೆ ಕಷ್ಟ ಆಗತ್ತೆ ಅಂದ ಕೂಡಲೇ ಅಲ್ಲಿನ ಜನ ಪಕ್ಕದ ಮ್ಯಾನ್ಮಾರ್ಗೆ ಹೋಗೋದಿಲ್ಲ, ಬದಲಿಗೆ ಭಾರತಕ್ಕೆ ಬರಬೇಕು ಅಂದ್ಕೋತಾರೆ. ಭಾರತಕ್ಕೆ ಯಾವುದೇ ದೇಶದಿಂದ ಯಾರೇ ವಲಸೆ ಬರೋದು ಕೂಡ ಇಲ್ಲಿರೋರ ದೃಷ್ಟಿಯಿಂದ ಒಳ್ಳೇದಲ್ಲ. ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರೈಸ್ತ ಇರಲಿ, ಯಾರು ಬೇಕಾದ್ರೂ ಆಗಿರಲಿ. ಈಗಾಗಲೇ ಭಾರತದಲ್ಲಿ ಜನಸಂಖ್ಯೆ ಅನ್ನೋದು ಮಿತಿ ಮೀರಿ ಹೋಗ್ತಾ ಇದೆ. ಇಲ್ಲಿರೋರಿಗೆ ಅವಕಾಶಗಳು ಸಿಗೋದು ಕಷ್ಟ ಆಗ್ತಾ ಇರುವಾಗ ಪಕ್ಕದ ದೇಶಗಳ ಜನ ಕೂಡ ಇಲ್ಲಿಗೆ ವಲಸೆ ಬಂದ್ರೆ ಈ ದೇಶ ಓವರ್ ಕ್ರೌಡೆಡ್ ಆಗುತ್ತೆ. ಮಾನವೀಯತೆಯಿಂದ ನಾವು ಅಕ್ಕಪಕ್ಕದ ದೇಶಗಳಲ್ಲಿ ಪೀಡನೆಗೆ ಒಳಗಾಗೋರಿಗೆ ಆಶ್ರಯ ಕೊಡುವುದು ಬೇರೆ, ಆದರೆ ಸಾಧ್ಯವಾದಷ್ಟು ಅಂಥ ಪರಿಸ್ಥಿತಿ ನಿರ್ಮಾಣವಾಗದ ಹಾಗೆ ನೋಡ್ಕೋಬೇಕು. ಇನ್ನು ಈ ಬಾರಿಯ ಗಲಭೆಗಳು ತೀವ್ರವಾಗ್ತಿದ್ದ ಹಾಗೆ ಬಾಂಗ್ಲಾದೇಶದಿಂದ ಹಿಂದೂ ಮುಸ್ಲಿಂ ಅನ್ನೋ ವ್ಯತ್ಯಾಸ ಇಲ್ಲದೆ ದೊಡ್ಡ ಸಂಖ್ಯೆಯಲ್ಲಿ ಭಾರತದತ್ತ ಜನ ವಲಸೆ ಬರೋದಕ್ಕೆ ಹೊರಟು ನಿಂತರು. ತಕ್ಷಣ ಭಾರತ ಗಡಿಗಳನ್ನು ಬಂದ್ ಮಾಡ್ತು, ರೈಲು ವಿಮಾನಗಳನ್ನು ರದ್ದು ಮಾಡ್ತು. ಹೀಗಾಗಿ ಒಂದಷ್ಟು ಅಕ್ರಮ ವಲಸೆಗಳು ಕೂಡ ಕಡಿಮೆ ಆಗೋದಕ್ಕೆ ಅವಕಾಶ ಆಯಿತು. ಇದರ ಜೊತೆಗೆ ಗಡಿಗಳಲ್ಲಿನ ಹಿಂದೂಗಳು ಅಂದ್ರೆ ಭಾರತದ ಗಡಿ ರಾಜ್ಯಗಳಲ್ಲಿನ ಹಿಂದೂ ಮುಖಂಡರು ಆ ಕಡೆಯ ಅಂದ್ರೆ ಬಾಂಗ್ಲಾ ಗಡಿಯ ಹಳ್ಳಿಗಳ ಹಿಂದೂಗಳ ಜೊತೆ ಸಂಪರ್ಕವನ್ನ ಸಾಧಿಸಿ ಅವರಿಗೆ ಧೈರ್ಯ ಹೇಳೋ ಕೆಲಸಕ್ಕೆ ಮುಂದಾದ್ರು. ನಿಮ್ ಹೋರಾಟ ನೀವೇ ಮಾಡ್ಕೋಬೇಕು, ಅದಕ್ಕೆ ನಾವು ಸಹಾಯ ಮಾಡಬಹುದು, ನಿಮ್ಮ ಪರ ದನಿ ಎತ್ತಬಹುದು ಮತ್ತು ನಿಮಗೆ ಬೇಕಾದ ಇನ್ನಿತರ ಸಹಾಯಗಳನ್ನು ನಾವು ಮಾಡಬಹುದೇ ಹೊರತು ನೀವು ನಿಮ್ಮ ನೆಲ ಬಿಟ್ಟು ಬರೋದು ಸರಿಯಲ್ಲ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿಕೊಡೋ ಕೆಲಸ ಕೂಡ ನಡೆದಂತಿದೆ. ಅದರ ಪರಿಣಾಮ ತ್ರಿಪುರಾ ಹಾಗೂ ಮೇಘಾಲಯ ಗಡಿಗಳಲ್ಲಿನ ಕೆಲ ಗ್ರಾಮಗಳಲ್ಲಿ ಹಿಂದೂ ರೆಸಿಸ್ಟೆನ್ಸ್ ಫೋರ್ಸ್ಗಳು ಸಿದ್ಧ ಆದವು. ಆತ್ಮರಕ್ಷಣೆಗೆ ತಮ್ಮವರನ್ನ ಕಾಪಾಡ್ಕೊಳ್ಳೋದಕ್ಕೆ ಅವರು ಕೂಡ ಆಯುಧಗಳನ್ನು ಕೈಗೆ ತಗೊಂಡು ಜೈ ಮಹಾಕಾಳಿ ಅಂತ ನಿಂತುಬಿಟ್ರು. ಹೀಗಾಗಿ ಆ ಭಾಗದಲ್ಲೊಂದಷ್ಟು ಹಲ್ಲೆಗಳು, ದಾಳಿಗಳನ್ನು ಎದುರಿಸೋದಕ್ಕೆ ಕೂಡ ಸಾಧ್ಯ ಆಯಿತು. ಯಾವಾಗಲೂ ಅಷ್ಟೇ, ನಾನು ಇಲ್ಲೇ ನಿಲ್ಲಬೇಕು, ನನಗೆ ಬೇರೆ ಎಲ್ಲೂ ಹೋಗೋದಕ್ಕೆ ದಾರಿ ಇಲ್ಲ ಅನ್ನಿಸಿದಾಗ ಮನುಷ್ಯ ತಿರುಗಿ ಬೀಳ್ತಾನೆ. ಅದೇ ಈ ಬಾರಿ ಬಾಂಗ್ಲಾದ ಹಿಂದೂಗಳು ಮಾಡಿದ್ದಾರೆ. ಆದರೆ ಪಶ್ಚಿಮ ಬಂಗಾಳದ ಗಡಿಯಲ್ಲಿ ರಾಜ್ಶಾಹಿ, ದಿನಾಜ್ಪುರ್ ಮುಂತಾದ ಭಾಗಗಳಲ್ಲಿ ದಾಳಿಗಳ ಪ್ರಮಾಣ ಹೆಚ್ಚಾಗಿ ಕಂಡುಬಂದಿದೆ. ಇನ್ನು ಬಾಂಗ್ಲಾದ ರಾಜಧಾನಿ ಢಾಕಾದಲ್ಲಿ ಹಿಂದೂ ವಿದ್ಯಾರ್ಥಿಗಳು, ಯುವಕರು ರಸ್ತೆಗಿಳಿದು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ನಾವು ಬಾಂಗ್ಲಾದೇಶದವರೇ, ನಮಗೂ ರಕ್ಷಣೆ ಕೊಡಿ, ನಾವು ಬಾಂಗ್ಲಾದಿಂದ ಎಲ್ಲಿಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ, ಹೋಗೋದು ಇಲ್ಲ, ಈ ದೇಶ ನಮ್ಮದು ಕೂಡ ಅಂತ ಹೇಳ್ತಾ ಸೇವ್ ಹಿಂದೂಸ್ ಅನ್ನೋ ಬ್ಯಾನರ್ಗಳನ್ನು ಹಿಡ್ಕೊಂಡು ಶಾಂತಿಯುತ ಪ್ರತಿಭಟನೆಗಳಿಗೆ ಮುಂದಾಗಿದ್ದಾರೆ. ಇಲ್ಲಿ ಭಾರತದ ಒತ್ತಡ, ವಿಶ್ವಸಂಸ್ಥೆಯ ಆಗ್ರಹ, ಅಮೆರಿಕ ಸಂಸದರ ಅಸಮಾಧಾನದ ಮಾತುಗಳು ಕೇಳಿಬರೋದಕ್ಕೆ ಯಾವಾಗ ಶುರುವಾದವೋ ಬಾಂಗ್ಲಾದೇಶದ ಹಂಗಾಮಿ ಪ್ರಧಾನಿ ಯೂನಸ್ ಕೂಡ ಪ್ರತಿಭಟನಾಕಾರರಿಗೆ ಗಲಭೆಗಳನ್ನು ನಿಲ್ಲಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳನ್ನು ನಿಲ್ಲಿಸದೇ ಇದ್ರೆ ನಾನು ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಆತ ಕೊಟ್ಟಿದ್ದಾರೆ. ಇಲ್ಲಿ ಬಾಂಗ್ಲಾದ ದಂಗೆಗಳು, ಶೇಖ್ ಹಸೀನಾ ಅವರ ಪದಚ್ಯುತಿಯ ಲಾಭ ಪಶ್ಚಿಮದ ದೇಶಗಳಿಗೆ ಆಗಬೇಕು ಅಂದ್ರೆ ಅಲ್ಲಿನ ದಂಗೆಗಳು ನಿಲ್ಲಬೇಕು, ಜೊತೆಗೆ ಅಲ್ಪಸಂಖ್ಯಾತರ ಮೇಲಿನ ಹಲ್ಲೆಗಳು ಕೂಡ ಕಡಿಮೆ ಆಗಬೇಕು. ಈಗಲ್ಲಿನ ಸರ್ಕಾರದಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ಕೂಡ ಅಲ್ಪಸಂಖ್ಯಾತ ವಿರೋಧಿಗಳೇ. ಇನ್ನು ಕೆಲ ದಿನಗಳಲ್ಲಿ ಅಲ್ಲಿ ಮತ್ತೆ ಚುನಾವಣೆಗಳನ್ನು ಕೂಡ ಅವರು ಮಾಡಬೇಕಾಗತ್ತೆ. ಆಗ ಹಸೀನಾ ಪಕ್ಷ ಅಂದ್ರೆ ಅವಾಮಿ ಲೀಗ್ ಕೂಡ ಚುನಾವಣೆಗಳಲ್ಲಿ ಭಾಗವಹಿಸುತ್ತೆ. ಈಗಾಗಲೇ ಅಲ್ಲಿನ ರಾಜಕೀಯದಲ್ಲಿ ಭಾಗವಹಿಸ್ತೀವಿ ಅಂತ ಹಸೀನಾ ಮಗ ವಾಜಿಬ್ ಹೇಳಿ ಆಗಿದೆ. ಅಲ್ಲಿ ಪಾರದರ್ಶಕ ಚುನಾವಣೆಗಳು ನಡೀಬೇಕು ಅಂತ ಭಾರತ, ಚೈನಾಗಳು ಖಂಡಿತ ಒತ್ತಾಯವನ್ನು ಮಾಡುತ್ತವೆ. ಇನ್ನು ಅಮೆರಿಕ ಯಾವುದೇ ದೇಶದ ಸರ್ಕಾರವನ್ನು ಪತನಗೊಳಿಸಬಹುದೇ ಹೊರತು ಅಲ್ಲಿನ ಆಡಳಿತವನ್ನೆಲ್ಲ ತಾನೇ ನೋಡ್ಕೊಳ್ಳೋದಕ್ಕೆ, ಅಲ್ಲಿ ಸ್ಥಿರತೆಯನ್ನು ತರೋದಕ್ಕೆ ಅಮೆರಿಕನ್ನರಿಂದ ಸಾಧ್ಯ ಆಗೋದಿಲ್ಲ. ಇನ್ನು ಬಾಂಗ್ಲಾದೇಶದ ಈಗಿನ ಆಡಳಿತ ಏನೇ ಪಾಕಿಸ್ತಾನವನ್ನು ಪ್ರೀತಿಸಿದ್ರೂ ಕೂಡ ಪಾಕಿಸ್ತಾನದ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗೋ ಸ್ಥಿತಿಯಲ್ಲಿ ಅವರಿಲ್ಲ. ಯಾಕೆಂದ್ರೆ ಈ ಪಾಕಿಗಳಿಗೆ ತಿನ್ನೋದಿಕ್ಕಿಲ್ಲ, ಇನ್ನು ಇವರಿಗೇನು ಕೊಡೋದಕ್ಕೆ ಸಾಧ್ಯ? ಹೀಗಾಗಿ ಬಾಂಗ್ಲಾ ಇನ್ನು ಕೆಲ ದಿನಗಳಲ್ಲಿ ಮತ್ತೆ ಭಾರತದ ಕಡೆಗೆ ನೋಡಬೇಕಾಗತ್ತೆ. ಈಗ ಆಫ್ಘನಿಸ್ತಾನವನ್ನು ನೋಡಿ, ಅಲ್ಲಿ ತಾಲಿಬಾನ್ ಬರೋದಕ್ಕೆ ಪಾಕಿಸ್ತಾನ ಕಾರಣ ಆಯಿತು. ಆದರೆ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳುಗಳಲ್ಲಿ ಅವರು ಪಾಕಿಗಳನ್ನ ಹಚ ಅಂದ್ರು, ಭಾರತದ ಮುಂದೆ ಮಂಡಿಯೂರಿ ಕೂತರು. ಅವರಿಗೆ ಆಹಾರ, ಔಷಧಗಳು ಹಾಗೂ ಇನ್ನಿತರ ಸಹಾಯಗಳ ಅಗತ್ಯ ಇತ್ತು. ಅದನ್ನು ಕೊಟ್ಟಿದ್ದು ಭಾರತ. ಇನ್ನು ಇಂಡಿಯಾ ಔಟ್ ಅಂತಿದ್ದ ಮಾಲ್ಡೀವ್ಸ್ ಈಗ ಮತ್ತೆ ಬಾಲ ಅಲ್ಲಾಡಿಸ್ಕೊಂಡು ಭಾರತದ ಕಡೆಗೆ ಬರ್ತಾ ಇದೆ. ಬಾಂಗ್ಲಾದ ಪರಿಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗೇನೂ ಇರೋದಿಲ್ಲ. ಈ 84 ವರ್ಷದ ಯೂನಸ್ಗೂ ಇದು ಗೊತ್ತಿದೆ. ಹೀಗಾಗಿ ಆತ ಅಲ್ಲಿನ ಅಲ್ಪಸಂಖ್ಯಾತರ ರಕ್ಷಣೆಯ ಬಗ್ಗೆ ಮಾತಾಡ್ತಾ ಇದ್ದಾನೆ. ಆದರೆ ಅಲ್ಲಿನ ಮತಾಂಧರನ್ನ ನಿಯಂತ್ರಿಸೋದಕ್ಕೆ ಯೂನಸ್ ಸರ್ಕಾರಕ್ಕೆ ಸಾಧ್ಯ ಆಗುತ್ತಾ? ಕಾದು ನೋಡಬೇಕು. ಇದು ಗೆಳೆಯರೆ, ಬಾಂಗ್ಲಾ ಹಿಂದೂಗಳು ಧೈರ್ಯ ಮಾಡ್ತಾ ಇರೋದು ಮತ್ತು ಅಲ್ಲಿನ ಸಮಸ್ಯೆಯ ಬಗ್ಗೆ ಅಂತಾರಾಷ್ಟ್ರೀಯ ದನಿ ಕೂಡ ಮೊಟ್ಟ ಮೊದಲ ಬಾರಿಗೆ ಕೇಳಿ ಬರ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.